ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನನ್ನ ಪತ್ರಕರ್ತ ಬಂಧುಗಳಿಗೂ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ವೇದಿಕೆ ಮೇಲೆ ನಮ್ಮ ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ BM ಖೋಖ್ರೆ ಇದ್ದಾರೆ. ಉತ್ತರ ಕರ್ನಾಟಕದ ಪ್ರಾಂತದ ಉಪಾಧ್ಯಕ್ಷರಾಗಿ ಮಲ್ಲನಗೌಡರು ಇದ್ದಾರೆ. ಅಕ್ಬರ್ ಮೋದಿನ್ ಸಾಬ್ ಖಾನಪುರ ಇಂಡಿಯಿಂದ ಬಂದಿದ್ದಾರೆ. ಹಾಗೆ ಒಳ್ಳೊಳ್ಳಿ ಸರ್ ಅವರು ಕನ್ನೂರಿಂದ ಬಂದಿದ್ದಾರೆ. ಅವರು ನಮ್ಮದು ಬಿಜಾಪುರ ತಾಲೂಕಿನ ಕಾರ್ಯದರ್ಶಿ ಇದ್ದಾರೆ. ನಾನು ಗುರುನಾಥ್ ಶಂಕರ್ ಬಗ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಬಿಜಾಪುರ ಜಿಲ್ಲೆ ಸಮಗ್ರ ನೀರಾವರಿ ವಿಷಯ. ಶಾಸ್ತ್ರೀಜಿಯವರು 1915 ದಶಕನಾಗ ಒಳ್ಳೆ ಮನಸ್ಸಿನಿಂದ ಈ ಭಾಗಕ್ಕೆ ನೀರಾವರಿ ಆಗಬೇಕು ಅಂತ ಕಳಕಳಿಯಿಂದ ಡ್ಯಾಮ್ ಉದ್ಘಾಟನೆ ಮಾಡಿದರು. ಆ ಡ್ಯಾಮ್ ಕುಂಟುತ್ತಾ 2000 ಇಸ್ವಿ ತನಕ ಬಂತು. ಏನೋ ಪೂರ್ಣ ಆಯಿತು. ಮುಂದೆ ಜಯತ್ ಪಟೇಲ್ರು ಅದು 734 TMC ನೀರ 2000ನೇ ಇಸ್ವಿ ಮೇ 31ಕ್ಕೆ ಬಚಾವ್ ತೀಯ ಸ್ಕೀಮ್ ಪ್ರಕಾರ ಬಳಸ್ಕೋಬೇಕಾಗಿತ್ತು. ನಮಗೆ ಆಗಲಿಲ್ಲ. ಈ ಎರಡನೇದು ಬ್ರಿಜೇಶ್ ಕುಮಾರ್ ವರದಿ ಬಂತು. ಆ ವರದಿಯಲ್ಲಿ ನಮ್ಮ ಒಂದಿಟ್ಟು ಸರ್ಪ್ಲಸ್ ವಾಟರ್ ಬಂತು. ಆ ಪ್ರಯುಕ್ತ ಎಲ್ಲ ನಮ್ಮ ನೀರಾವರಿ ಯೋಜನೆಗಳು ಆಗ್ತಾ ಇದ್ದಾವೆ. ಹೀಗಾಗಿ ಅನೇಕ ಸಲ ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರ ಕೂಡ ನಮ್ಮ ಬಿಜಾಪುರ ಜಿಲ್ಲೆ 524.256 ಮೀಟರ್ ಎತ್ತರಿಸಿದಾಗ ಮಾತ್ರ ಸಂಪೂರ್ಣ ಜಿಲ್ಲೆ ನೀರಾವರಿ ಆಗಲಿಕ್ಕೆ ಸಾಧ್ಯ ಇರ್ತದೆ. ವಾಟರ್ ಅಲೋಕೇಶನ್ 524 ಮೀಟರ್ಗೆ ಮಾತ್ರ ನಮಗೆ ವಾಟರ್ ಅಲೋಕೇಶನ್ ಇದೆ. ಹಾಗಾಗಿ ನಾವು ಇವತ್ತೆಲ್ಲ ಬಿಜಾಪುರ ಜಿಲ್ಲೆಯವರು ನಮ್ಗೆ ಕಾಯಂ ನೀರಾವರಿ ಸಮಗ್ರ ಆಗಬೇಕಾದ್ರೆ ಆಲ್ಮಟ್ಟಿ 524 ಡ್ಯಾಮ್ ಆಗಬೇಕು. ಅತಿ ಹಿಂದುಳಿದಂಥ ತಾಲೂಕು ಇಂಡಿ ಭಾಗ 2 ಆಗಿ ಇವತ್ತು ಚಟ್ಟಣ ಇಂಡಿ ಆಗಿದೆ. ಇವತ್ತು ರೇವಣ ಸಿದ್ದೇಶ್ವರ ಎತ್ ನೀರಾವರಿ ಇಂಡಿ ಮತ್ತು ಚಟ್ಟಣ 2 ಭಾಗಕ್ಕೆ, ಇಂಡಿ ಪಶ್ಚಿಮ ಭಾಗ ಮತ್ತು ಚಟ್ಟಣ ಪೂರ್ತಿ ಭಾಗ ಆಗ್ಬೇಕಂತ ವಿಚಾರ ಮಾಡಿದ್ದೀವಿ. ಭಾರತೀಯ ಕಿಸಾನ್ ಸಂಘ ಈ ವಿಷಯ ತೆಗೆದುಕೊಂಡು ಸುದೀರ್ಘ ಹೋರಾಟ ಮಾಡಿ ಜಳಿಕೆಯಲ್ಲಿ ಮಾಡಿದಾಗ ಅಂದಿನ ಕುಮಾರಸ್ವಾಮಿಗಳು CM ಇದ್ದರು, DK ಶಿವಕುಮಾರ್ ನೀರಾವರಿ ಮಂತ್ರಿ ಇದ್ದರು, ಯಶವಂತರಾಯಗೌಡ ಶಾಸಕರಿದ್ದರು, ಮನಗೂಳಿಯವರು ನಮ್ಮದು ಉಸ್ತುವಾರಿ ಸಚಿವರಿದ್ದರು, ದೇವಾನಂದ ಚವ್ಹಾಣ್ ಅವರು ನಾಟಾ ನರ್ಸಿದ್ರು MLA ಇದ್ದರು. ಇವರೆಲ್ಲರ ಪರಿಶ್ರಮದಿಂದ ರಾಕೇಶ್ ಸಿಂಗ್ ಅವರು ಕರೆಸಿ CM ಅವರು ಇಲ್ಲ ಇದು ಭಾಳ ದಿನ ಕೇಳ್ಕೊಂಡು ಬಂದದ, ಆ ಭಾಗಕ್ಕೆ ನೀರಾವರಿ ವಂಚಿತ ಆಗ್ತದೆ, ದಯವಿಟ್ಟು ಅದನ್ನು DPR ರೆಡಿ ಮಾಡಿ ಬಜೆಟ್ನ ಅನೌನ್ಸ್ ಮಾಡಿ ಅಂತ ಹೇಳಿದರು. ಡೈರೆಕ್ಷನ್ ಕೊಟ್ಟರು ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಇದ್ದಾಗ. ಆವಾಗಿನ ಬಜೆಟ್ನೊಳಗೆ 850 ಕೋಟಿ ರೂಪಾಯಿ ಇಟ್ಟರು. ನೆಕ್ಸ್ಟ್ ಆ ಸರ್ಕಾರ ಹೋಯಿತು, BJP ಸರ್ಕಾರ ಬಂತು. BJP ಸರ್ಕಾರ ಬಂದಾಗ ಆವಾಗ ನಮ್ಮದು ಜಾರಕಿಹೊಳಿ ಅವರು ಮಿನಿಸ್ಟರ್ ಆದರು. ಏನೋ ಗದ್ದಲಾಗಿ ಅವರು ಮಿನಿಸ್ಟರ್ಶಿಪ್ ಹೋಯಿತು. ನೆಕ್ಸ್ಟ್ ನಮ್ಮ ಕಾರಜೋಳ ಸಾಹೇಬರು ಬಂದರು. ಕಾರಜೋಳ ಸಾಹೇಬರು ಬಂದಾಗ ಜಿಗಜಿಣಿ ಅವರು ಯಶವಂತರಾಯಗೌಡರು ಎಲ್ಲರೂ ನಮ್ದು ಏನು ಭಾಗದ ಶಾಸಕರು ಏನೋ ರಾಜಕಾರಣ ಮಾಡಲಾರ್ದೇ ಈ ಯೋಜನೆಗಾಗಿ ಶ್ರಮ ವಹಿಸಿ 28,000 ಹೆಕ್ಟೇರ್ಗೆ ಫೇಸ್ 1 ಫೇಸ್ 2 ಅಂತ ಮಾಡಿದರು. ಆ ಫೇಸ್ 1 ಒಳಗೆ 28,000 ಇಂಡಿ ಭಾಗಕ್ಕೆ 21,000, ನಾಲ್ಕಣ್ಣ ಬಸ್ಕತ್ರಿಗೆ 7,000, ಈಗ ಒಟ್ಟು 28,000 ಪ್ರೊಜೆಕ್ಟ್ ಮಾಡಿದರು. 2,600 ಮ್ಯಾಗ್ ಚಿಲ್ಲರೆ ರೂಪಾಯಿ ಇಟ್ಟು ಮಾಡಿದರು. ಒಂದೇ ಭಾಗದ ಕೆಲಸ ಇವತ್ತು ದೋಣಿ ಹಳ್ಳತನ ಪೈಪ್ಲೈನ್ ಮಾಡಿ ಜಾಕ್ವೆಲ್ಡೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ಎರಡನೇದಕ್ಕೆ ಒಂದು ಟೆಂಡರ್ ಅದನ್ನೇ 1, 2, 3 ಭಾಗ ಮಾಡಿ 800 ಕೋಟಿ ಮೊನ್ನೇನೋ ಮೀಟಿಂಗಲ್ಲಿ ಇಟ್ಟಿದ್ದಾರೆ ಸುದ್ದಿ ಕೇಳಿದ್ವಿ. ಇನ್ನು 1,380 ಕೋಟಿ ಥರ್ಡ್ ಫೇಸಿಗೆ ಬೇಕು. ಇಷ್ಟಾಗಿ 28,000ಕ್ಕೆ ಅಷ್ಟೇ ಆಯಿತು ನೀರಾವರಿ. ಇನ್ನು 21,000 ಹೆಕ್ಟೇರ್ MP ಪಾಟೀಲ್ ಕ್ಷೇತ್ರ, ಬಬಲೇಶ್ವರದ 10 ಹಳ್ಳಿ, 11 ಹಳ್ಳಿ ಬರ್ತಾವೆ ಮತ್ತು ಚಟ್ಟಣ ಭಾಗಕ್ಕೆ ನೀರಾವರಿ ಆಗ್ತಿರೋದು. ಇದ್ರ ಸಲುವಾಗಿ ನಾವು ಈಗ ಒಂದು DPR ತಯಾರು ಮಾಡಿ ಎಸ್ಟಿಮೇಟ್ ಮಾಡಿಸಿ ಟೆಂಡರ್ ಕರಿಬೇಕಂತ ಒತ್ತಾಯ ಇವತ್ತು ನಾವು ಸರ್ಕಾರಕ್ಕೆ ಮಾಡ್ತಾಯಿದ್ದೀವಿ. ಅಕಸ್ಮಾತ್ ಇದೇನಾದರೂ ಮಾಡದೇ ಇದ್ರೆ ನಾವು ಕಂಟಿನ್ಯೂಸ್ ಆಗಿ DC ಆಫೀಸ್ ಮುಂದೆ ಹೋರಾಟ ಮಾಡಬೇಕಂತ ವಿಚಾರನೂ ಕೂಡ ಮಾಡಿದ್ವಿ. ನಾಳೆ 31ನೇ ತಾರೀಕಿನ ದಿವಸ 31/1/2025 ದಿನಾಂಕಕ್ಕೆ ನಿಗದಿ ಮಾಡಿದ್ವಿ. ಬೃಹತ್ ಪ್ರಮಾಣದಲ್ಲಿ ಎಲ್ಲ ತಾಲೂಕಿನಿಂದ ಎಲ್ಲ ಜಿಲ್ಲೆಯಾದ್ಯಂತ ರೈತರು ಬರ್ತಾರೆ. DC ಆಫೀಸ್ ಟ್ರಸ್ಟ್ ಮಾಡ್ತೀವಿ ಮತ್ತು ಅವ್ರು ಏನು ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಅಂದರೆ ಅಲ್ಲಿಂದ ಧರಣಿ ಕಂಟಿನ್ಯೂ ಮಾಡ್ತೀವಿ. ಹಿಂಗೆ ನಮ್ಮದೆಲ್ಲ ರೈತರೆಲ್ಲ ಒಂದು ಒಕ್ಕೂಟದ ಕಿಸಾನ್ ಸಂಘದ ನಿರ್ಣಯ ಆಗಿದೆ. ಆ ನಿರ್ಣಯ ಪ್ರಕಾರ ನಾವು ಇವತ್ತೆಲ್ಲ ಪ್ರೆಸ್ ಮೀಟ್ ಮಾಡಿ ಕರೆದಿವಿ. ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವೆಲ್ಲ ರೈತ ಅಣ್ತಮ್ಮರಿಗೆ, ಬಿಜಾಪುರ ಜಿಲ್ಲೆ ಎಲ್ಲ ರೈತ ಅಣ್ತಮ್ಮರಿಗೆ ಒಂದು
ಒಂದು ಅಹವಾಲು ಕೊಡ್ತಾ ಇದ್ದೀನಿ. ಸಮಗ್ರ ನೀರಾವರಿ ಆಗೋ ತನಕ ನಾವು ನಿಲ್ಲಿಸೋದು ಬೇಡ. ಆಲ್ಮಟ್ಟಿ 524 ಆಗಲೇಬೇಕು. ಈಗ ಅದಕ್ಕೆ ರೊಕ್ಕಿಲ್ಲ ಅಂತ ಹೇಳ್ತಾರೆ ಅವರು. ಎಲ್ಲ ಏನೇನೋ ಬೇಕಾಬಿಟ್ಟಿ ಯೋಜನೆಗಳಿಗೆಲ್ಲ ರೊಕ್ಕ 50,000 60,000 ಕೂಡ ಹೆಚ್ಚಿಸ್ತಾ ಇದ್ದಾರೆ. ಇದು ಜ್ವಲಂತ ಸಮಸ್ಯೆ, ಉದ್ಯೋಗ ಸೃಷ್ಟಿ ಆಗುವಂಥ ಸಮಸ್ಯೆ, ರೈತರ ಬದುಕು ಹಸನಾಗುವಂಥ ಸಮಸ್ಯೆ. ಎಲ್ಲರೂ ಕುಡಿಲಿಕ್ಕೆ ನೀರು ಬೇಕು, ಎಲ್ಲ ಬೇಕು. ಇದಕ್ಕೆ ರೊಕ್ಕಿಲ್ಲ ಅಂದರೆ ಹೆಂಗೆ? ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಕೂಡ ಮಾಡಲಿ. ಈಗ ರಾಜ್ಯ ಸರ್ಕಾರ ಮಾಡಲಿ, ಈಗ 50-50 ಮಾಡಲಿ. ನಮ್ಮ ರೈಲ್ವೆದಾಗ ಮಾಡಿದ್ರಲ್ಲ, ಕೇರಳ ಮಾಡಿದರು 50% ಕರ್ನಾಟಕ ಹಾಕಿದ್ರು, 50% ಸೆಂಟ್ರಲ್ದವ್ರು ಮಾಡಿದರು. ಆ ಥರ ಮಾಡಿ ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಒತ್ತಾಯದಕ್ಕೋಸ್ಕರ ನಾವೆಲ್ಲ ಇವತ್ತು ಬಂದಿದ್ವಿ. ಆ ಒತ್ತಾಯ ಕೂಡ ಮಾಡ್ತೀವಿ. ಅದಕ್ಕೆ ನಾವು ತಮ್ಮ ಮೂಲಕ ನಮ್ಮ ರೈತರಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ನಾಳೆ ನಡೆಯುವಂಥ ಪ್ರೊಟೆಸ್ಟಲ್ಲಿ, ಪ್ರತಿಭಟನೆಯಲ್ಲಿ ಎಲ್ಲ ಜಿಲ್ಲೆಯ ಜನರು ಸದಸ್ಯರಲ್ಲಿ ಭಾಗವಹಿಸಬೇಕಂತ ತಮ್ಮ ಮೂಲಕ ಎಲ್ಲರಲ್ಲಿ ವಿಜ್ಞಾಪನೆ ಮಾಡ್ಕೊತಾ ಇದ್ದೀವಿ. ಕರ್ನಾಟಕದಾದ್ಯಂತ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ. ಈ ಒಂದು ನಿಮಿತ್ತಿನಲ್ಲಿ ಬಿಜಾಪುರ, ಉತ್ತರ ಕರ್ನಾಟಕದ 5-6 ಜಿಲ್ಲೆಗಳಿಗೆ ನಮ್ಮ ಆಲ್ಮಟ್ಟಿ ಜಲಾಶಯದಿಂದ ನೀರಾವರಿ ಆಗುವ ಒಂದು ಯೋಜನೆ ಹಮ್ಮಿಕೊಂಡಿದ್ದ ಈಗಾಗಲೇ ಆಗಿದೆ. ಅದರ ತಕ್ಕಂತೆ ಉಳಿದ ಈಗ ರೇವಣಸಿದ್ದೇಶ್ವರ ಏತ ನೀರಾವರಿ ಪ್ರಮುಖವಾಗಿ ಉಳಿದ ಯಾವ ಊರುಗಳು ಉಳಿದಾವ ಅದಕ್ಕೆ ನೀರಾವರಿ ಮಾಡುವ ಒಂದು ಒಳ್ಳೆಯ ಬೃಹತ್ ಯೋಜನೆ ಆಗಿದೆ. ಅದನ್ನು ಸಂಪೂರ್ಣ ತ್ವರಿತವಾಗಿ ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ನಾವು ಸರ್ಕಾರದ ಮೇಲೆ ಒತ್ತಾಯವನ್ನು ಇವತ್ತು ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ 31ನೇ ತಾರೀಕಿಗೆ ಇದೇ ತಿಂಗಳು ನಾವು ಒಂದು ಬೃಹತ್ ಸಮಾವೇಶವನ್ನು, ರೈತರ ಸಮಾವೇಶವನ್ನು ಬಿಜಾಪುರದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಅದರ ಸಲುವಾಗಿ ನಾವು ಒಂದೇ ಒಂದು ನೀರಾವರಿಯನ್ನು ಯಾಕೆ ಮಾಡಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ಅಂದ್ರೆ 200-300 ವರ್ಷ ಹಿಂದಿನ ಬ್ರಿಟಿಷ್ ಸರ್ಕಾರದ ಮಾಡಿದ ನೀರಾವರಿ ಯೋಜನೆಗಳು ಇನ್ನೂ ನಡೆದಿದ್ದಾವೆ ಸಾಕಷ್ಟು. ಒಂದು ಸಾರಿ ಮಾಡೋದು ಇರ್ತೈತಿ. ಇದು ಮೇಲೆ ದಿನ ರೋಡು ಮಾಡೋದು, ಕೆಡುವುದು, ಹೋಗೋದು ಆ ರೀತಿ ಇರೋದಿಲ್ಲ. ಒಂದು ಸಾರಿ ಇದನ್ನು ನೀರಾವರಿ ಮಾಡಿಬಿಟ್ರೆ, ಈಗ ಯಾವ ರೀತಿ KRS ಮಾಡಿದಾರೆ, ದಕ್ಷಿಣ ಕರ್ನಾಟಕದಲ್ಲಿ ನೀರಾವರಿ ಮಾಡಿ ಸಮೃದ್ಧಿಯಾಗಿದೆ ಆ ಒಂದು ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು, ಅದೇ ರೀತಿ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಸಮೃದ್ಧಿ ಆಗಬೇಕಾದ್ರೆ ನೀರಾವರಿ ಮಾಡಿದರೆ 100-200 ವರ್ಷಗಳವರೆಗೆ ಒಂದು ಖಾಯಂ ಇದು ಆಗುತ್ತೆ. ಅದರಿಂದ ರೆವೆನ್ಯೂನೂ ಬರುತ್ತೆ, ಉತ್ಪನ್ನ ಆಗುತ್ತೆ, ಜನ ಆರಾಮಾಗಿರುತ್ತೆ. ಇಂಥ ಈ ಚೀಪ್ ಪಾಪ್ಯುಲಾರಿಟಿ ಏನು ಇವ್ರು ಸ್ಕೀಮ್ ಕೊಡ್ತಾರೆ, ಅಕ್ಕಿ ಕೊಡ್ತೀವಿ, ಅದು ಕೊಡ್ತೀವಿ ಅಂತ ತಟ್ಲ ದಂಧ ಯಾವುದು ಮುಂದೆ ನೀರಾವರಿ ಆದರೆ ಯಾರು ಜನನೂ ಕೇಳಂಗಿಲ್ಲ, ಮಾಡೋ ಜरूरतುಗಳಂಗಿಲ್ಲ. ಅದಕ್ಕೆ ಆ ದುಡ್ಡು ಏನೈತಿ ಅದನ್ನೆಲ್ಲ ಬಂದ್ ಮಾಡಬೇಕು. ಸ್ಕೀಮ್ಗಳು ಸಾಕಷ್ಟು ಅದಾವ. ಈಗ ಲೇಬರ್ ಕೆಲಸ ಇಲ್ಲ ಅಂತೇಳಿ ಅದಕ್ಕೂ ಸಾಕಷ್ಟು ಸ್ಕೀಮ್ ಮಾಡ್ತಾವ. ಅದೆಲ್ಲ ಸ್ಕೀಮ್ಗಳು ಬಂದ್ ಮಾಡಬೇಕು. ಡೆವಲಪ್ಮೆಂಟ್ ಸಲುವಾಗಿ ಏನೈತಿ, ನೀರಾವರಿ ಸಲುವಾಗಿ ಏನೈತಿ, ಖಾಯಂ ಇರುವ ಆ ಸ್ಕೀಮ್ಗಳನ್ನು ಮಾಡಬೇಕು. ಮತ್ತು ಈಗೇನ ರೈತರು ಈ ನೀರಾವರಿ ಇದರ ಸಲುವಾಗಿ ನೀರು ಬಳಕೆದಾರ ಸಂಘ ಏನು ಮಾಡಿದ್ದಾರೆ, ಇದನ್ನು ಸ್ಟ್ರೆಂಥನ್ ಮಾಡಬೇಕು. ಇನ್ನೂ ಯಾವ ರೀತಿ KEBಯಲ್ಲಿ ವಿಜಿಲೆನ್ಸ್ ಇಟ್ಟು ಯಾವ ಪೋಲ್ ಆಗ್ತಿರ್ತೈತಿ, ಕರೆಂಟ್ ಅದನ್ನು ತಡೆಗಡಿತಾರ, ಹಂಗೆ ಇಲ್ಲಿ ನೀರೇನು ಪೋಲ್ ಆಗ್ತೈತಿ ಅಥವಾ ಯಾವುದೇ ಅಧಿಕಾರಿಗಳು ಏನೇನೋ ಮಾಡಿ ಎಲ್ಲೆಲ್ಲೋ ನೀರು ಬಿಡ್ತಾರ, ಅಂಥದ್ದೆಲ್ಲನೂ ಕಂಟ್ರೋಲ್ ಮಾಡಬೇಕು. ಮತ್ತು ನಮ್ಮ ರೈತ ಏನು ಈ ನೀರಾವರಿ ಸಂಘಗಳು ಅದಾವ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು. ಅವ್ರಿಗೆ ಹೆಚ್ಚಿಗೆ ಪವರ್ ಕೊಡಬೇಕು, ನೀರು ಪೋಲ್ ಆಗ್ಲಾರ್ದಂಗೆ ನೋಡ್ಕೋಬೇಕು. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಈ ನಮ್ಮ ಜಗತ್ತಿನಲ್ಲಿ ಭಾರತ ದೇಶ 2% ಲ್ಯಾಂಡ್ ಇದೆ, ಅದ್ರ 4% ನೀರಿದೆ. 4% ನೀರು ಇದ್ದದ್ದು 2% ಲ್ಯಾಂಡಿಗೆ ನಮಗೆ ತಂದು ನೀರು ಕೊಡೋದಾಗೈತಿ. ನಮ್ಮ ಇಷ್ಟೆಲ್ಲ ಜನ ಇದರ ಪ್ರಕಾರ 17% ಇದೆ ಜಗತ್ತಿನಲ್ಲಿ, ಸರಿ ಇದೆ, ಯಾಕಂದ್ರೆ ನೀರು ಜಾಸ್ತಿ ಬೇಕು. ಬಟ್ 4% ನೀರು ಇದ್ದದ್ದು ಜಗತ್ತಿನಲ್ಲಿ ಇಂಥ ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಜನಪ್ರತಿನಿಧಿಗಳಿಗೆ ನಾನು ತಮ್ಮ ಮೂಲಕ ಅತ್ಯಂತ ಕಾಳಜಿಪೂರ್ವಕ ಕೇಳ್ಕೊಳ್ತೀವಿ. ಯಾಕಂದ್ರೆ ನಾವು ಪ್ರತಿನಿತ್ಯ ಹೊಲದಾಗ 24 ತಾಸು ಇದ್ರೇ ಒಂದು ಬದುಕಕ್ಕೆ ಇವತ್ತು ಸಾಧ್ಯ ಆಗೋದಿಲ್ಲ. ದಿನ ಹೋರಾಟ ಮಾಡೋದು, ದಿನ ರೋಡಿಗೆ ಬರೋದು, ದಿನ ಇದು ಮಾಡೋದು ಅಂದ್ರೆ ಕಷ್ಟದ ಕೆಲಸ. ಇದು ಇಷ್ಟ ಮಾಡ್ಬೇಕಂದ್ರೆ ನಾವು ಈಗ ಎಷ್ಟು ಒಂದು ವಾರ ಸರ್ಕಸ್ ಮಾಡಬೇಕು, ಫೀಡ್ಬ್ಯಾಕ್ ತೊಗೋಬೇಕು. ನಿಮ್ಮ ಮುಂದೆ ಏನೇನ್ರೆ ಸ್ಟ್ಯಾಟಿಸ್ಟಿಕ್ಕು ಹೇಳಕ್ಕೆ ಬರೋಂಗಿಲ್ಲ, ಕರೆಕ್ಟಾಗಿ ಹೇಳಬೇಕಾಗುತ್ತೆ. ಅದಕ್ಕೆ ನಮ್ಮ ಏನು ಮೊದಲನೇ ಏನು ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿ ಇವತ್ತಿಲ್ಲ. ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ ಸೀನಿಯಾರಿಟಿ ಬಂದಿದೆ. ಈಗ ಎಲ್ಲರೂ ನಮ್ಮಲ್ಲಿ ಉತ್ತರ ಕರ್ನಾಟಕದವರು, ಎಸ್ಪೆಷಲಿ ಬಿಜಾಪುರ ಜಿಲ್ಲೆ ಎಲ್ಲ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು ಒಳ್ಳೆಯ ರೀತಿ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ.
ಆದರೆ ನಮ್ಮ ನಿರೀಕ್ಷೆ ಏನೋ ಭಾಳ ಇದೆ ಅವ್ರ ಮೇಲೆ. ಇನ್ನೂ ಮಾಡಬೇಕು, ಅವರು ಮಾಡಿದ್ದಾರೆ, ಅವ್ರು 10-20% ಮಾಡಿದ್ದಾರೆ. ಇದು ಸಮಗ್ರ ಅಲ್ಲ, ಇನ್ನೂ ಆಗ್ಬೇಕಂತೇಳಿ ನಮ್ಮ ಆಸೆ ಇದೆ. ಯಾಕಂದ್ರೆ ಅವ್ರ ಕೆಪಾಸಿಟಿ ಇದೆ. ಆಲಿಮಟ್ಟಿ ಡ್ಯಾಮ್ ಇದ್ರು ನಮ್ಮಲ್ಲಿ ಸಮಗ್ರ ನೀರಾವರಿ ಯಾಕಾಗಲ್ಲ? ಇದಕ್ಕೆ ಸರ್ ಏನಾಗಿದೆ, ಇಚ್ಛಾ ಕೊರತೆ ಇದೆ ಅವ್ರಿಗೆ. ಬಜೆಟ್ದಾಗ ಹೇಳಿದಾರೆ 2 ಲಕ್ಷ ಕೋಟಿ ನಾವು ತೆಗೆದಿಡ್ತೀವಿ ಅಂತೇಳಿ. ಇನ್ನೂ ತನಕ ₹1 2 ವರ್ಷ ಹೋಯ್ತು, ಈಗ ₹1 ಕೊಟ್ಟಿಲ್ಲ. ಮತ್ತೆ ಈಗ ದ್ರಾಕ್ಷಿ ಬೆಳೆಗೆ 500 ಕೋಟಿ ರೂಪಾಯಿ ತೆಗೆದಿಡ್ತೀವಿ ಅಂತ ಹೇಳಿದ್ರು, 1 ಪೈಸಾನು ತೆಗೆದು ಕೊಟ್ಟಿಲ್ಲ. ಅವ್ರೊಬ್ಬರೇ ಅಕ್ಕಿ ಕೊಡೋದು, ಸೀರೆ ಕೊಡೋದು, ಅದು ಕೊಡೋದು, ಅದ್ರಾಗ ಬಿಸಿಯಾಗಿ. ಈಗ ನ್ಯಾಯಾಧೀಕರಣ ಬಚಾವ್ ಅಂತ 11 ವರ್ಷ ಆಯ್ತು. ಈಗ ಅದ್ರಲ್ಲಿ ಇನ್ನೂ ಅದು ಇದು ಮುಗಿಸಕ್ತಾ ಇರಲ್ಲ ಸರ್ಕಾರ. ಅದ್ರ ಯಾಕೆ ಇಚ್ಛಾಶಕ್ತಿ? ಅದು ನಾರಿಮನ್ ವಕೀಲರಿಗೆ ಕೋಟ್ಯಾಂತರ ರೂಪಾಯಿ ಹಣ ಸುರಿಯೋದು. ಯಾವುದು ಎರಡನೇ ಬಚಾವ್ ಎರಡನೇ ತೀರ್ಪು ಬಂದು 11 ವರ್ಷ ಆಯ್ತು, ಅದು ಇನ್ನೂ ಮುಗಿಸಕ್ತಾ ಇರಲ್ಲ. ಏನು ಸರ್ಕಾರ? ಅದು ಇನ್ನೂ ನ್ಯಾಯಾಲಯದಲ್ಲಿ ಲಾಸ್ಟ್ ನೋಟಿಫಿಕೇಶನ್ ಇದೆ. ಈಗ 3 ಬೆಂಚ್ ಇದಕ್ಕೆ ಬಂದಿದೆ. ಈಗ ಅದು ಲಾಸ್ಟ್ ಡಿಸಿಷನ್ ಇದೆ. ಅದೊಂದು ಆಯ್ತಂದ್ರೆ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತದೆ. ಬಟ್ ಅದು ಇವತ್ತೇ ಆಗ್ಬೋದು, ನಾಳೆ ಆಗ್ಬೋದು, 1 ವರ್ಷ ಬಿಟ್ಟರೂ ಆಗ್ಬೋದು. ಇವತ್ತು ನಾಳೆ ಆಯ್ತಂದ್ರೆ ಇವತ್ತು ಸರ್ಕಾರದ ತಯಾರಿ ಏನೂ ಇಲ್ಲ, ದುಡ್ಡೇ ಇಲ್ಲ ಅಂತಾರೆ ಇವರು. ಆ್ಯಕ್ಚುಲಿ ಹೇಳಿದ್ರೆ ನಮ್ಮ ಸರ್ಕಾರದಾಗ ದುಡ್ಡಿಲ್ಲ. ನಾಳೆ ಈಗ ಹೋರಾಟದ ನಿಮ್ದು ಏನು, ಎಷ್ಟು ಜನ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ, ಏನು ಅನ್ನೋದು ಡೀಟೇಲ್ ಆಗಿ. ಇಂಡಿ ತಾಲೂಕಿನ ಜನ ಬರ್ತಾರೆ. ಚರ್ಚಾ